ಬಂಧುಗಳೇ ನಮಸ್ಕಾರ. ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಹಣ್ಣಂಪಲು ಇದೆ, ಆದರೆ ಅವನ್ನು ಯಾವ ಥರ ಬಳಸ್ಕೊಂಡ್ರೆ ನಮ್ಗೆ ಒಳ್ಳೆಯದಾಗುತ್ತೆ ಅಂತ ನಾವು ತಿಳ್ಕೋಬೇಕು. ಸ್ನೇಹಿತರೆ, ನ್ಯಾಚುರಲ್ ಟೀಗಿಂತ ಈ ಆರ್ಟಿಫಿಷಿಯಲ್ ಟೀ ಜಾಸ್ತಿ ಇದೆ. ಒರಿಜಿನಲ್ ಟೀ ಪುಡಿ ಆಗ್ತಾಯಿಲ್ಲ, ಒರಿಜಿನಲ್ ಕಾಫಿ ಪುಡಿ ಆಗ್ತಾಯಿಲ್ಲ, ಇವೆಲ್ಲ ಕಲ್ತಿ ಬರ್ತಾಯಿದೆ. ಆದರೆ ಅದು ಸೇವನೆಯಿಂದ ಅನೇಕ ರೀತಿಯ ರಾಸಾಯನಿಕಗಳು ಹೊಲಗಡೆ ಹೋಗಿ ನಮಗೆ ಗ್ಯಾಸ್ಟ್ರಿಕ್ಕು ಇನ್ನೊಂದು ಮತ್ತೊಂದು ತರಿಸ್ತವೆ. ಅದರ ಬದಲು ನಾವು ನಮ್ಮ ಹೃದಯವನ್ನು ಕಾಪಾಡಿಕೊಳ್ಳಲು, ಗ್ಯಾಸ್ಟ್ರಿಕ್ಕನ್ನು ಓಡಿಸಲು, ಈ ಅಸಿಡಿಟಿ ಸಹ ಓಡಿಸಲು, ಅನೇಕ ರೀತಿಯ ಕಾಯಿಲೆಗಳನ್ನು ಓಡಿಸಲು ನಮಗೆ ಈ ಆಪಲ್ ಮತ್ತು ಲವಂಗ ಇವೆರಡು ಒಳ್ಳೆಯ ದಿವ್ಯ ಔಷಧ ಆಗ್ತದೆ. ಯಾವ ಥರ ಮಾಡ್ಕೋಬೇಕು? ಇದನ್ನು 4 ಭಾಗ ಮಾಡಿ ಈ ಲವಂಗವನ್ನು ಒಂದು 10 ಲವಂಗವನ್ನು ಈ ಆಪಲಲ್ಲಿ ಇಟ್ಬಿಡಿ, ಅಂದರೆ ಚುಚ್ಚಿಬಿಡಿ. ಒಂದು ಗ್ಲಾಸ್ ಎತ್ತುಕೊಂಡು ಗ್ಲಾಸಲ್ಲಿ ಆ ಲವಂಗ ಚುಚ್ಚಿರ್ತಕ್ಕಂಥ ಆಪಲನ್ನು ಇಟ್ಬಿಡಿ. ಅದು ನೀವು ಸೆಂಟ್ರಲ್ಲಿ ಏನು ನೋಡಬಾರದು, ಯಾಕಂದರೆ ಸ್ವಲ್ಪ ಫಂಗಲ್ಲು ಕಟ್ಟಿರ್ತದೆ, ಆದರೂ ಅದನ್ನು ನೋಡಬಾರ್ದು. 1 ವಾರ ಇಟ್ಬಿಡಿ. ತದನಂತರ ಈ ಲವಂಗವನ್ನು ಮಾತ್ರ ನೀವು ಆರಿಸ್ಕೊಳ್ಳಿ. ಅದರಲ್ಲಿರ್ತದಲ್ಲ ಆಪಲಲ್ಲಿ ಆ ಲವಂಗವನ್ನು ಆರಿಸ್ಕೊಳ್ಳಿ. ಆರಿಸ್ಬಿಟ್ಟು ಅದನ್ನು ನೆರಳಲ್ಲಿ ಒಣಗಿಸ್ಕೋಬೋದು. ಆದರೆ ಆರಿಸಿದ ತಕ್ಷಣ 1-2-3 ಲವಂಗವನ್ನು ಶೇಖರಿಸಿ ಒಂದು ದೊಡ್ಡ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಅದನ್ನು ಕಾಯಿಸಿ ಒಂದು 10 ನಿಮಿಷ 5 ನಿಮಿಷ 10 ನಿಮಿಷ ಕಾಯಿಸಿ ಶೋಧಿಸ್ಕೊಂಡು ಅದು ತಕ್ಕಂತೆ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ಕರಿಮೆಣಸು ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ಗುಡ್ ಟೇಸ್ಟು. ಮತ್ತು ನಾನು ಆಗಲೇ ತಿಳಿಸಿದ ಹಾಗೆ ಅನೇಕ ಕಾಯಿಲೆಗಳಿಗೆ ಅದು ದಿವ್ಯ ಔಷಧಿ. ಇನ್ ಕೇಸ್ ನಾವು ಟೀನೇ ಕುಡಿತೀವಿ, ನಾವು ಟೀನೇ ಬಿಟ್ಟರೆ ಆಗಲ್ಲ, ಕಾಫಿ ಬಿಟ್ಟರೆ ಆಗಲ್ಲ ಅಂದರೆ ಅದಕ್ಕೆ ಒಂದು ಲವಂಗ ಹಾಕಿ ಆ್ಯಡ್ ಮಾಡಿ, ಅದರಲ್ಲಿ ಅಂಶ ಸಿಗ್ತದೆ. ಇದು ಹೃದಯವನ್ನು ಕಾಪಾಡಲಿಕ್ಕೆ ಮತ್ತು ಅನೇಕ ಅವಯವಗಳನ್ನು ಸೇಫ್ಟಿಯಾಗಿ ಇಟ್ಕೊಳ್ಳೋಕ್ಕೆ ಇದು ಒಂದು ಗುಡ್ ಟೀ ಇರ್ತದೆ. ಒಳ್ಳೆ ಟೀಯನ್ನು ನಾವು ಮಾಡಿಕೊಂಡು ಸೇವನೆ ಮಾಡೋದು. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಹೋಗಲಿ, ಎಲ್ಲರೂ ಮುಟ್ಲಿ, ಪ್ರತಿಯೊಬ್ಬರು ನೋಡಲಿ, ಪ್ರತಿಯೊಬ್ಬರು ಅವ್ರ ಮನೆಗೆ ಅವ್ರು ಮಾಡಿಕೊಳ್ಳಿ ಆರೋಗ್ಯವಾಗಿ. ನಮಸ್ಕಾರ ಸ್ನೇಹಿತರೆ.